ಇನ್ನು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಬಯಲಾಗಿದ್ದೇ ರಣರೋಚಕ. ಡಿಆರ್ಐ ಅಧಿಕಾರಿಗಳು ರನ್ಯಾ ಮೇಲೆ ಕಣ್ಣಿಟ್ಟಿದ್ದು ಹೇಗೆ? ಟಿವಿ9 ನಲ್ಲಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನ ಇನ್ಸೈಡ್ ಸ್ಟೋರಿ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿ ಹೇಗೆ ಸಿಕ್ತು? ಇನ್ನು ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ಕೈಗಳಿರುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ, ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನಟಿ ರನ್ಯಾ ಜೈಲು ಹಕ್ಕಿಯಾಗೋಕೆ ಗಂಡನೂ ಕಾರಣನ? ಅಧಿಕಾರಿಗಳಿಗೆ ಗಂಡನಿಂದಲೇ ಮಾಹಿತಿ ಹೋದಂತ ಗುಮಾನಿ ಕೂಡ ಇದೆ. ಮದುವೆಯಾದ 2 ತಿಂಗಳಿಗೆ ರನ್ಯಾ ದುಬೈಗೆ ಓಡಾಟ ಪ್ರಾರಂಭಿಸ್ತಾರೆ. ಪದೇ ಪದೇ ವಿದೇಶಕ್ಕೆ ಪ್ರಯಾಣ ಮಾಡ್ತಿದ್ರಿಂದ ಇಬ್ಬರ ನಡುವೆ ಜಗಳ ಕೂಡ ಆಗುತ್ತೆ. ಇದೇ ವಿಚಾರಕ್ಕೆ ಜಗಳ ಮಾಡ್ಕೊಳ್ತಾ ಇದ್ರು ರನ್ಯಾ ಹಾಗೆ ಪತಿ. ಅದು ಎಲ್ಲಿವರೆಗೂ ಅಂತ ಹೇಳಿದ್ರೆ ಡಿವೋರ್ಸ್ ಹಂತಕ್ಕೂ ಕೂಡ ತಲುಪಿತ್ತು. ಗಂಡ ಹೆಂಡತಿ ಜಗಳದಿಂದ ರನ್ಯಾ ಸಂಸಾರದಲ್ಲಿ ಬಿರುಕು ಮೂಡಿತ್ತು ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಹೀಗಾಗಿ ಸಚಿವರೊಬ್ಬರಿಗೆ ಪತಿಯೇ ಮಾಹಿತಿಯನ್ನ ರವಾನೆ ಮಾಡಿದ್ರ? ಹೀಗೊಂದು ಪ್ರಶ್ನೆನೂ ಇದೆ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಇವೆಲ್ಲದರ ಬಗ್ಗೆ ಒಂದು ವಿಸ್ತೃತ ವರದಿ ಇದೆ, ಬನ್ನಿ ನೋಡೋಣ. ರನ್ಯಾ ಚಿನ್ನದ ಕಳ್ಳಾಟ, ದುಬೈ ರಹಸ್ಯ ಬಯಲಾಗಿದ್ದೇ ರೋಚಕ. ಕಳ್ಳಾಟ ಬಯಲಾಗಲು ಕಾರಣ ಗಂಡ, ಸಚಿವ, ವ್ಯಾಪಾರಿಗಳ ದ್ವೇಷ. ದೆಹಲಿ ಅಧಿಕಾರಿಗಳಿಗೆ ರನ್ಯಾ ಪತಿಯಿಂದಲೇ ಹೋಗಿತ್ತ ಮಾಹಿತಿ. ನಟಿ ರನ್ಯಾ ಚಿನ್ನದ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ದೊಡ್ಡ ದೊಡ್ಡ ಕುಳಗಳೇ ಸ್ಮಗ್ಲಿಂಗ್ನಲ್ಲಿ ಕೈ ಜೋಡಿಸಿರುವ ಒಳಸುಳಿವುಗಳು ಒಂದೊಂದಾಗಿ ಬಿಚ್ಚಿಕೊಳ್ತಿವೆ. ಒಂದೇ ದಿನಕ್ಕೆ ದುಬೈಗೆ ಹೋಗಿ ಬರ್ತಿದ್ದ ನಟಿ ರನ್ಯಾ ಮೇಲೆ ದೆಹಲಿ ಅಧಿಕಾರಿಗಳು ಕಣ್ಣಿಟ್ಟಿದ್ರು ಅನ್ನೋದು ನಮಗೆಲ್ಲ ಗೊತ್ತಿದ್ದ ವಿಚಾರ. ಆದ್ರೆ ಸದ್ಯ ಅದಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ನಟಿ ರನ್ಯಾ ಗಂಡನಿಂದ ಮಾಹಿತಿ ಹೋಗಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಯಾಕಂದ್ರೆ ಮದುವೆಯಾದ 2 ತಿಂಗಳಿಗೆ ರನ್ಯಾ ದುಬೈಗೆ ಹೋಗಿ ಬರ್ತಿದ್ಲು. ಹೀಗಾಗಿ ಸಂಸಾರದಲ್ಲಿ ಬಿರುಕು ಮೂಡಿತ್ತು. ಈ ಹಿನ್ನೆಲೆ ಮಾಹಿತಿ ಶಂಕೆ ವ್ಯಕ್ತವಾಗಿದೆ. ರನ್ಯಾ ಪದೇ ಪದೇ ವಿದೇಶಕ್ಕೆ ಹೋಗಿ ಬರ್ತಿದ್ರಿಂದ ಗಂಡ ಹೆಂಡತಿ ನಡುವೆ ಜಗಳ ನಡೆದಿತ್ತು ಎನ್ನಲಾಗಿದೆ. ಇದೇ ಕಾರಣಕ್ಕೆ ಡೈವರ್ಸ್ ಹಂತಕ್ಕೂ ತಲುಪಿತ್ತು ಅನ್ನೋ ಮಾಹಿತಿ ಇದೆ. ಈ ಹಿನ್ನೆಲೆ ರನ್ಯಾ ಪತಿ ಸಚಿವರೊಬ್ಬರಿಗೆ ಮಾಹಿತಿ ರವಾನೆ ಮಾಡಿದ್ದಾರೆ ಎನ್ನಲಾಗಿದೆ. ಆಗ ಆ ಸಚಿವರೇ ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿರುವ ಶಂಕೆ ಇದೆ. ಇನ್ನು ಈ ರೀತಿಯ ಸ್ಮಗ್ಲಿಂಗ್ ನಿಂದ ಜ್ಯುವೆಲರ್ಸ್ ವ್ಯಾಪಾರಿಗಳು ನಮಗೆ ನಷ್ಟವಾಗುತ್ತೆ ಅನ್ನೋ ದ್ವೇಷದಿಂದಲೂ ಮಾಹಿತಿ ನೀಡಿರುವ ಶಂಕೆ ವ್ಯಕ್ತವಾಗಿದೆ. ರನ್ಯಾ ಪ್ರೋಟೋಕಾಲ್ ದುರ್ಬಳಕೆ ಬಗ್ಗೆ ಡಿಸಿಪಿ ವರದಿ ಸಲ್ಲಿಕೆ. ನೀವೇ ಬರಬೇಕು, ಇಲ್ಲಾಂದ್ರೆ ಅಪ್ಪಾಜಿಗೆ ಹೇಳ್ತೇನೆ ಅಂದಿದ್ಲಂತೆ ರನ್ಯಾ. ರನ್ಯಾ ರಾವ್ ಪ್ರೋಟೋಕಾಲ್ ದುರ್ಬಳಕೆ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಡಿಸಿಪಿ ವರದಿ ಸಲ್ಲಿಸಿದ್ದಾರೆ. ಅಂದು ಪ್ರೋಟೋಕಾಲ್ ನಿರ್ವಹಿಸುತ್ತಿದ್ದ ಕಾನ್ಸ್ಟೇಬಲ್ ಬಸವರಾಜ್ ಬಗ್ಗೆ ವರದಿ ಡಿಸಿಪಿ ನೀಡಿದ್ದಾರೆ. ದುಬೈನಿಂದ ಬರುವಾಗಲೇ ಟರ್ಮಿನಲ್ 1ಕ್ಕೆ ಬರುವಂತೆ ಬಸವರಾಜ್ಗೆ ರನ್ಯಾ ಕರೆ ಮಾಡಿದ್ಲು. ಈ ವೇಳೆ ಬೇರೆ ಆಫೀಸರ್ ಬರ್ತಿದ್ದಾರೆ, ರಿಸೀವ್ ಮಾಡಿಕೊಳ್ಬೇಕು ಅಂತ ಬಸವರಾಜ್ ಹೇಳಿದ್ದ. ಆಗ ನೀವೇ ಬರಬೇಕು, ಇಲ್ಲಾಂದ್ರೆ ಅಪ್ಪಾಜಿಗೆ ಹೇಳ್ತೀನಿ ಅಂದಿದ್ಲಂತೆ ರನ್ಯಾ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸಿಪಿ ಸಜಿತ್ ಪೊಲೀಸ್ ಆಯುಕ್ತರಿಗೆ ಮಾಹಿತಿ ನೀಡಿದ್ದಾರೆ. ರನ್ಯಾ ರಾವ್ ಪ್ರೋಟೋಕಾಲ್ ನೀಡಿದ್ದರ ಬಗ್ಗೆ ತನಿಖೆಗೆ ರಾಜ್ಯ ಸರ್ಕಾರ ಆದೇಶಿಸಿದೆ. ತನಿಖೆಗೆ ಒಳಪಡಿಸಲು ಗೃಹ ಇಲಾಖೆ ನಿರ್ಧರಿಸಿದೆ. ಪ್ರೋಟೋಕಾಲ್ ದುರ್ಬಳಕೆ ಹಿನ್ನೆಲೆ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆಗೆ ಸರ್ಕಾರ ಆದೇಶಿಸಿದೆ. 1 ವಾರದೊಳಗೆ ತನಿಖಾ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದೆ. ಇನ್ನು ರನ್ಯಾ ಮಲತಂದೆ ರಾಮಚಂದ್ರ ರಾವ್ಗೂ ಸಂಕಷ್ಟ ಎದುರಾಗಿದೆ. ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ತನಿಖೆಗೆ ಸರ್ಕಾರ ಆದೇಶಿಸಿದೆ. ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ. ತನಿಖಾಧಿಕಾರಿಗಳು ತಕ್ಷಣ ತನಿಖೆಯನ್ನ ಪ್ರಾರಂಭಿಸಿ 1 ವಾರದೊಳಗೆ ತನಿಖಾ ವರದಿ ಸಲ್ಲಿಸುವಂತೆ ಸೂಚಿಸಿದೆ. ಡಿಆರ್ಐ ತನಿಖೆಯಲ್ಲಿ ಹೊರಬಿತ್ತು ಕಿಂಗ್ ಪಿನ್ ಹೆಸರು. ರನ್ಯಾಳನ್ನ ಸ್ಮಗ್ಲಿಂಗ್ ಸಿಂಡಿಕೇಟ್ಗೆ ತಂದಿದ್ದೇ ಈತ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ನ ಕಿಂಗ್ ಪಿನ್ ತರುಣನೋ ಮಾಹಿತಿ ಬಯಲಾಗಿದೆ.
ದುಬೈನಿಂದ ಬೆಂಗಳೂರಿಗೆ ಗೋಲ್ಡ್ ತರುತ್ತಿದ್ದೇ ತರುಣ್ ಅನ್ನೋ ಡಿಆರ್ಐ ತನಿಖೆಯಲ್ಲಿ ಗೊತ್ತಾಗಿದೆ. ರನ್ಯಾ IPS ಅಧಿಕಾರಿ ಮಗಳು ಎಂದು ತಿಳಿದಿದ್ದ ತರುಣ್ ಇದರಿಂದ ದುಬೈನಿಂದ ತರಿಸಿಕೊಂಡ ಚಿನ್ನವನ್ನೆಲ್ಲ ಹೊರತರಲು ಸುಲಭ ಅಂತ ಪ್ಲಾನ್ ಮಾಡಿದ್ದ. ಬಳಿಕ ರನ್ಯಾ ಜೊತೆಗೂಡಿ ದುಬೈನಲ್ಲಿ ಗೋಲ್ಡ್ ಖರೀದಿ ಸಾಗಾಟ ನೋಡಿಕೊಳ್ತಿದ್ದ. ಬೆಂಗಳೂರಿನಿಂದ ದುಬೈಗೆ ಹವಾಲಾ ಮೂಲಕ ಹಣ ಕಳುಹಿಸಿ ರನ್ಯಾ ರಾವ್ ಮೂಲಕ ದುಬೈನಿಂದ ಗೋಲ್ಡ್ ತರಿಸಿಕೊಳ್ತಿದ್ದ. ತರುಣ್ ಪರಿಚಯದ ಬೆನ್ನಲ್ಲೇ ರನ್ಯಾ ದುಬೈ ಟೂರ್ ಶುರು ಮಾಡಿದ್ಲು. 1 ವರ್ಷದಲ್ಲಿ 28 ಬಾರಿ ವಿದೇಶಕ್ಕೆ ಹಾರಿದ್ದ ರನ್ಯಾ ರಾವ್ ಕಳೆದ 15 ದಿನಗಳಲ್ಲಿ 4 ಬಾರಿ ದುಬೈಗೆ ಹೋಗಿದ್ಲು. 5ನೇ ಬಾರಿ ಪ್ರಯಾಣದ ವೇಳೆ ಸಿಕ್ಕಿ ಬಿದ್ದಿದ್ದಾಳೆ. ರನ್ಯಾ ಬಂಧನ ಬೆನ್ನಲ್ಲೇ ತರುಣ್ ಕೊಂಡಾರು ರಾಜು ಲಾಕ್ ಆಗಿದ್ದಾನೆ. ಇನ್ನು ತರುಣ್ ಇಂಪೋರ್ಟೆಡ್ ಆಗಿದ್ದ ಗೋಲ್ಡ್ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದ ಅನ್ನೋ ಮಾಹಿತಿ ಕಲೆ ಹಾಕಬೇಕಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಮುಧೋಳ ನಂಟಿದೆ ಎನ್ನಲಾಗಿದೆ. ಸಹಕಾರಿ ಬ್ಯಾಂಕ್ನಿಂದ ರನ್ಯಾ ಖಾತೆಗೆ 2022ರ ಏಪ್ರಿಲ್ 27, 28ರಂದು ಹಣ ವರ್ಗಾವಣೆಯಾಗಿದೆ. 2 ದಿನದಲ್ಲಿ ರನ್ಯಾ ಖಾತೆಗೆ 10 ಲಕ್ಷ ಹಣ ವರ್ಗಾವಣೆಯಾಗಿದೆ. ಮುಧೋಳದ ಶಿವಸೇನೆ ಸರ್ಕಲ್ ಬಳಿ ಇರುವ ಓಂಕಾರ ಸೌಹಾರ್ದ ಪತ್ತಿನ ಸಹಕಾರಿ ಬ್ಯಾಂಕ್ನಿಂದ ಹಣ ಟ್ರಾನ್ಸ್ಫರ್ ಆಗಿದ್ದು, ಇದರ ಹಿಂದಿರೋ ಪ್ರಭಾವಿಗಳು ಯಾರು ಅನ್ನೋ ಪ್ರಶ್ನೆ ಎದುರಾಗಿದೆ. ರನ್ಯಾ ಕಂಪನಿಗೆ 45 ದಿನಗಳಲ್ಲಿ 12 ಎಕರೆ ಭೂಮಿ ಮಂಜೂರು. ರನ್ಯಾ ರಾವ್ ಕಂಪನಿಗೆ ಅರ್ಜಿ ಸಲ್ಲಿಸಿದ ಬರೀ 45 ದಿನಗಳಲ್ಲಿ 12 ಎಕರೆ ಭೂಮಿ ಮಂಜೂರಾಗಿದೆ. ಕಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಭೂಮಿ ಮಂಜೂರಾಗಿದೆ. ವರ್ಷಗಳೇ ಕಾದರೂ KIADB ಜಮೀನು ಮಂಜೂರಾಗಲ್ಲ. ಆದರೆ ರನ್ಯಾ ರಾವ್ಗೆ ಕೇವಲ 45 ದಿನದಲ್ಲಿ ಭೂಮಿ ಮಂಜೂರಾಗಿದ್ದು ಹೇಗೆಂಬ ಚರ್ಚೆ ಶುರುವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ರನ್ಯಾ ರಾವ್ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಬ್ಯಾರಕ್ನಲ್ಲಿ ಕೆಲ ಹೊತ್ತು ವಾಕ್ ಮಾಡಿದ್ರು. ಜೈಲು ಸಿಬ್ಬಂದಿ ನೀಡಿದ್ದ ಕಾಫಿ ಕುಡಿದ ರನ್ಯಾಗೆ ಬಳಿಕ ಜೈಲು ಮೆನುವಿನಂತೆ ಚಿತ್ರಾನ್ನ ನೀಡಿದ್ದಾರೆ. ಆದರೆ ತಿಂಡಿ ತಿನ್ನದ ರನ್ಯಾ ಬ್ಯಾರಕ್ನಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಇನ್ನು ರನ್ಯಾ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಾಗ ಕರೆ ಮಾಡಿದ್ಯಾರಿಗೆ ಅನ್ನೋದು ಕುತೂಹಲ ಮೂಡಿಸಿದೆ. ರನ್ಯಾ ರಾವ್ ಕರೆ ಮಾಡಿದ್ದು ಎನ್ನಲಾಗ್ತಿದ್ದು ಆ ಸಚಿವರು ಯಾರು ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಇತ್ತ ರನ್ಯಾ ಮಲತಂದೆ ರಾಮಚಂದ್ರ ರಾವ್ ಪಾತ್ರದ ಬಗ್ಗೆಯೂ IAS ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆಗೆ ಆದೇಶ ನೀಡಲಾಗಿದೆ. ತನಿಖೆಯನ್ನ ತಕ್ಷಣ ಪ್ರಾರಂಭಿಸಿ 1 ವಾರದೊಳಗೆ ತನಿಖಾ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. ಬ್ಯೂರೋ ರಿಪೋರ್ಟ್ TV9.